ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜುನಾಥ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ. ಯಾವ ದೇವಸ್ಥಾನ ಅಂತ ಇವಾಗ ಹೇಳಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಆಯಿತಾ. ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಎಲ್ರದ್ದು ಸ್ನಾನ ಆಯಿತು. ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇವಾಗ ನಾನು ರೆಡಿ ಆಗಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ. ಫಸ್ಟು ಹೂ ತೆಗೆದು ಮೇಲಿಂದು ಒರೆಸ್ಕೊಂಡು ಕೆಳಗಡೆ ಬರಬೇಕು. ಇದ್ರೊಳಗೆ ನೀನು ಕ್ಲೀನಾಗಿ ಕಂಡ್ರೆ ಬರ್ತೀಯ ಅಂತನಾ? ಅಡುಗೆ ಮಾಡೋದಕ್ಕೆ ಏನೇನು ಮಸಾಲೆಗಳು ಬೇಕು ಅಲ್ವಾ, ಅದನ್ನೆಲ್ಲ ಇಲ್ಲಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಮದರ್ ಇಂಡಿಯವರು ಪೂಜೆ ಮಾಡಿದ್ದಾರೆ ಇವತ್ತು. ದೇವಸ್ಥಾನಕ್ಕೆ ಹೋಗ್ತಿದ್ದೇವಲ್ಲ, ಹಂಗಾಗಿ ಮೊಸರನ್ನ ಎಡೆ ಮಾಡಿಬಿಟ್ಟು ಪೂಜೆ ಮಾಡಿದ್ದಾರೆ. ಅಷ್ಟಕ್ಕೊಂದು ಸೀರೆ ಇಟ್ಕೊಂಡು ನಮ್ಮ ಮಮ್ಮಿ ಗೈಸ್ ಹಾಯ್ ಮಾಡಿ ಮಮ್ಮಿ. ಹಾಯ್ ಗೈಸ್. ಗೈಸ್ ಇವಾಗ ಎಲ್ಲ ರೆಡಿಯಾಗಾಯಿತು. ರೆಡಿ ಆಗಿಬಿಟ್ಟು ಎಲ್ಲ ಪೂಜೆಗೆ ಏನೇನು ಬೇಕು ಮತ್ತು ಅಡುಗೆಗೆ ಏನೇನು ಬೇಕು ಅಂತ ಎಲ್ಲ ಹೇಳಿಬಿಟ್ಟು ಐಟಮ್ ಎಲ್ಲ ಜೋಡಿಸ್ಕೊಂಡು ಇವಾಗ ಎಲ್ಲ ಗಾಡಿಗೆ ಶಿಫ್ಟ್ ಮಾಡ್ತಿದ್ದಾರೆ ಸಾಮಾನುಗಳನ್ನ. ಇವಾಗ ಆ ಗಾಡಿ ಹೋದ್ಮೇಲೆ ನಾವು ಹೋಗಬೇಕು. ಅದಾದಮೇಲೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನು ಪೂಜೆ ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ನಮ್ಮ ಮಮ್ಮಿ ಗೈಸ್ ನಾನೇನಿಲ್ಲ ಧರಿಗಿಳಿದಿರೋ ಮೂರತಿ ಸ್ವರ ಬಡಿತದ ಸಾರಥಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮದರ್ ಇಂಡಿಯಾ ಎಲ್ಲೈತೆ ಮಕ್ಕಳು ಕಾಣಿಸ್ತಿಲ್ಲ. ನಮ್ಮ ಕರ್ಪಿದ್ದು ಪಾಪ ಇವತ್ತು ಎಕ್ಸಾಮ್ ಗೈಸ್. ಅವಳ ಕತೆ ಯಾರಿಗೆ ಹೇಳಬೇಕು? ಅದರಲ್ಲೂ ಏನೂ ಮಾಡೋಂಗಿಲ್ಲ, ಮಾಡಲೇಬೇಕು, ದೇವ್ರು ಮಾಡಬೇಕು. 5 years ಆಯ್ತಿದೆ ನಾನು ಬೈ ಮಾಡಿ ಫಸ್ಟ್ PUC. ಅವಾಗ ಹೆಂಗಿತ್ತು ಲೈಕ್ ಅವಾಗ ಸ್ವಲ್ಪ ಉದ್ದ ಆಯಿತು, ಬಟ್ ಇವಾಗ ಇಟ್ಸ್ ಫೈನ್, ಫಿಟ್ ಆ್ಯಂಡ್ ಫೈನ್. ಕಲರ್ ಇದೆ ಬಿಡವ, ತಲೆ ಕೆಡಿಸ್ಕೊಬಿಡ. I'm capturing. God! Wow! ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಗೈಸ್ ಇವಾಗ ದೇವಸ್ಥಾನಕ್ಕೆ ಬಂದು ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡೆ ಕ್ಯಾಮ್ರಾನೇ ಮಾಡಿದ ತಕ್ಷಣ ಎಲ್ಲರ ಮುಖನೂ ಚೇಂಜ್ ಆಗಿಬಿಡುತ್ತಲ್ಲ ಅಂತ ನನಗೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲರ ಮುಖನೂ ಚೇಂಜ್ ಆಗ್ಬಿಡುತ್ತೆ. ತೆಗ್ದ್ಮೇಲೆ ಆಮೇಲೆ ತೆಗಿತೀನಿ ತಡಿ. ಏನು ತೆಗಿಬೇಕಮ್ಮ? ಹೌದಾ? ಅವಾಗೇನೋ ಇದು ಪೂಜೆ
ಈಗ ನಾವು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ಸಾಸ್ಲು ಭೂತಪ್ಪ ಚೌಡಮ್ಮ ದೇವಸ್ಥಾನ. ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ಇವತ್ತು ಅಮಾವಾಸ್ಯೆ ಬೇರೆ, ತುಂಬ ರಶ್ ಇದೆ, ತುಂಬ ಜನ ಇದ್ದಾರೆ ಗೈಸ್. ವಾಯ್ಸ್ ಕೇಳಿಸಲ್ಲ. ನಾವೆಲ್ಲ ಮುಟ್ಬಿಟ್ಟು ಕೊಟ್ಟು ಸಾಕಾಗಿದ್ದೀವಿ. ಅಲ್ಲಿ ಯಾರು ನೋಡ್ರಿ ಏನ್ ಪೂಜಾರಿಗಳು ಮರ ಹಿಂಗದು. ಇದಿಷ್ಟಲ್ಲಿ ನನ್ನ ತಂಗಿದೆ ಬೇಜಾರು ಗೈಸ್. ಪಾಪ ಇವಾಗ ಅವಳು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದಾಳೆ. ಇವಾಗೆಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂತಾರೆ, ಅವಳು ಮಾತ್ರ ಇವಾಗ ಹೋಗ್ತಿದ್ದಾಳೆ. ಇರ್ಲಿ ಬಿಡೋ ರಜಾ ಆಯ್ತು, ಚೆನ್ನಾಗಿ ಎಕ್ಸಾಮ್ ಬರೀ. ಬರೀ ಡೌಗಳು ನಿಂದು. ಅದೇ ಅನ್ಕೊಂಡೆ ನಾನು. ತ್ರಿಮೂರ್ತಿಗಳು ಹೋಗ್ರ 4 ಜನ. ನನ್ನ ತಂಗಿ ಬಸ್ಸಿಗೆ ಹೋಗ್ತಾಳೆ. ಅವಳಿಗೆ ಇವಾಗ ಬಿಟ್ಟು ಬರೋ ಅಷ್ಟು ಯಾರು ಫ್ರೀ ಇಲ್ಲ, ಎಲ್ಲರೂ ಬ್ಯುಸಿ ಇದ್ದಾರೆ. ಹಂಗಾಗಿ ಬಸ್ಸಿಗೆ ಹೋಗ್ತಿದ್ದಾಳೆ. ಇದು ಸಾಸ್ಲು ನಾವು ದಾವಣಗೆರೆಯಿಂದ 42 ಕಿಲೋಮೀಟರ್ಸ್ ಎಷ್ಟೋ ಇದೆ, ಹಂಗಾಗಿ ಹತ್ರ ಇಲ್ವಲ್ಲ, ಹಂಗಾಗಿ ನಾವು ಕೈಯನ್ನೇನಾದ್ರೂ ನಿಲ್ಲಿಸ್ತಿದ್ರು ಅವರು. ಅಲ್ಲಿ ಗೇಟ್ ಹಾಕಿತ್ ಕಣೋ, ಅದಕ್ಕೆ. ಬಾಯ್ ರೋಜಾ, ರೋಜಾ ಬಾಯ್, ಹುಷಾರು, ಮಿಸ್ ಯು. ಹುಷಾರು ಹುಷಾರು. ಅಲ್ಲೇ ಅಷ್ಟು ಜೋರಾಗಿ ಹಾಕೊಂಡೋದ್ಲಲ್ಲೇ ಅವಳು. ನೀನ್ ಹತ್ತಿದ ತಕ್ಷಣ ಡ್ರೈವರ್ ಹೇಳಿದ್ರಲ್ಲಕ್ಕ, ಹಿಂಗಕ್ಕ ದೇವ್ರಿಗೆ ಕೈ ಮುಗಿಯಕ್ ಹೋಗ್ತಾರೆ. ನಮ್ ರೋಜಿಂದ ಬಸ್ KSRTC ಬಸ್ ಕೊಡ್ಸ್ಬಿಟ್ಟಿ ಅವಳಿಗೆ. ಯಾರು ಬಂದ್ರು? ಪೊಲೀಸ್ ಬಂದ್ರ? ತಡಿ, ನೀನ್ ದೊಡ್ಡ VIP ಹೋಗ್ತಿದ್ಯಲ್ಲೇ, ಅದಕ್ಕೆ ನಿನಗೆ ಲಾಗಲ್ ಸ್ವಲ್ಪ ನೀನ್ ಜಾಸ್ತಿ ಕಾಣಿಸ್ಬೇಕಲ್ಲ. ನಾನು ಹೋಗ್ತಾ ಇದ್ದೀನಿ. ಅವಳ ಮಕ್ಕ ಕಾಣಿಸ್ತಿಲ್ಲ ಕಣೋ, ಕರ್ರ ಕಾಣಿಸ್ತೈತಿ. ತಿಂಡಿ ಟೈಮ್ ಗೈಸ್. ಪುಳಿಯೋಗ್ರೆ ಚಟ್ನಿ ಆಯ್ತಪ್ಪ. ಜಲ್ದ ಬಂದೆ. ಹೈಲೈಟ್ ಮಾಡ್ತಿದ್ವಿ. ನೀವು ಲಾಗಲ್ಲಿ ಹಾಕ್ಬೇಕಾದ್ರೆ 100 ರೂಪಾಯಿ ಒಬ್ರಿಂದ. ನನ್ನ ಮಗಳು ನೋಡ್ರಿ ತಲೆ ಸುಟ್ಟಿರೋದು. ಪೂಜಾ ಗೌಡ, ಪೂಜಾ ಎಂ ಗೌಡ.
ನೋಡ್ರಿ ಕ್ಲೀನ್ ಮಾಡ್ತಾ ಇರೋದು ಆಗ್ತದೇನ. ಇವ್ರು ಏನಿಲ್ಲ ಬರೀ ತಿಂದು ಕುತ್ಕೊಳ್ಳೋದು. ರಾಜುಗೌಡ ಬಂದ ವಿಡಿಯೋಗೋಸ್ಕರ ಮಾಡೋದು ಮಾಡು. ನಾನು ವೀಡಿಯೋ ಕರ್ಕೊಂಡು ಹೋದ್ರು ಮಾಡ್ತಿದ್ದೀನಿ, ನಟಕ್ಕೂ ಮಾಡ್ತಿಲ್ವಲ್ಲ. ಭಾಗ್ಯಮ್ಮರು ಇಷ್ಟು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅದೇ ಏನೋ ಗೊತ್ತಿಲ್ಲ. ಇವತ್ತು ಮೋಸ್ಟ್ಲಿ ಓಡಲೇ ಗೈಸ್, ಇದು ನಾಟಿ ಕೋಳಿ ಗೈಸ್. ಗೌಡರ ಬಾಡೂಟ. ಉಪ್ಪನ್ನು ಹಾಕುತ್ತಿದ್ದೇವೆ. ಮನೇಲಿ ಏನಾದ್ರು ಮದ್ವೆ ಇಲ್ಲ ನಾಮಕರಣ ಬೀಗ್ರೂಟ ಏನಾದ್ರು ಇದ್ರೆ ಇವರು ರಾಜು ಎಂ ಗೌಡ ಅಂತ ಮಿಸ್ಟರ್ ಸ್ಪೈಕಿ ಅನ್ನ ಹಾಕೊಂಡು ಇನ್ಸ್ಟಾದಲ್ಲಿ ಮಿಸ್ಟರ್ ಸ್ಪೈಕಿ ಅಂತ ಇದೆ. ಏನಾದ್ರು ಅಡುಗೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದು ಚಿಕನ್ ಫ್ರೈ ಗೈಸ್. ಗೈಸ್ ಇದು ಚಿಕನ್ ಫ್ರೈ ಗೈಸ್. ಇದು ಬೋಟಿ. ಇವರೆಲ್ಲ ಬರೀ ಪೋಸಿಗೆ ನಿಂತಿರೋದು ಗೈಸ್, ಅಷ್ಟೇನೆ ಪೋಸಿಗೆ. ಕೆಲಸ ಮಾಡೋದಾದ್ರೆ ಹಿಂಗ್ ಮಾಡಲ್ಲ ಗೈಸ್, ಇದೆಲ್ಲ ಪೋಸ್ ಕೊಡಕ್ಕೆ ಇವರು ಪೋಸ್. ದಿಸ್ ಈಸ್ ಚಿಕನ್ ಗ್ರೇವಿ. ದಿಸ್ ಈಸ್ ಬೋಟಿ ಗೊಚ್ಚು. ಯಾರು ಎಷ್ಟೇ ಕೆಲಸ ಮಾಡಿದ್ರು ಲಾಸ್ಟಿಗೂ ನಮ್ಮ ಮಾಮೂನ ಹತ್ರ ಸೌತೆಕಾಯಿ ಈರುಳ್ಳಿ ಹೆಚ್ಚಿಸ್ತಿದ್ದಾರೆ ನೋಡ್ರಿ ಗೈಸ್. ಊರಿಂದ ಕಟ್ಸ್ಬಿಟ್ಟು ನಮ್ಮ ಮಾವನ ಹತ್ರ ಸೌತೆಕಾಯಿ ಈರುಳ್ಳಿ ಹೆಚ್ಚಿಸ್ತಾ ಕಟ್ಸ್ತಿದ್ದಾರೆ. ಕಲ್ತಿದೀವಲ್ಲ ಅದಕ್ಕೆ ಮಾಡ್ಲೇಬೇಕು ಗೈಸ್. ಇವಾಗ ಎಡೆ ಎಲ್ಲ ಆಯ್ತಲ್ಲ, ಇವಾಗ ಇದು ಎಡೆ ತಗೊಂಡೋಗಿ ದೇವರಿಗೆ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಹೇಳೋಣ ನೀನೆಲ್ಲ ಯೂಟ್ಯೂಬ್ಗೆ ಹಾಕ್ತೀಯ, ಸುಮ್ಮೀರಾಗ ಎಲ್ಲ ನೋಡ್ತಾರೆ. ಪ್ರಸಾದ ಅಂಚರ್ ಗೈಸ್. ಮಾಡೋದಿಲ್ಲ ಅವರಿಗೆ ನಮ್ಮ ಪಾಗಿಲ್ಲದೆ ನಾನಿಲ್ಲ, ನಮ್ಮ ಪಾಗಿಲ್ಲದೆ ಅಪ್ಪನ ಕಣ್ಣರಿ ನನಗೆ ತುಂಬಲಾಗು ಮಾಡೋದಿಲ್ಲ ಅವರಿಗೆ ಏನೇ. ಗೈಸ್ ಇವರು ಪ್ರಸಾದ ತಿನ್ನಿ ಅಂದ್ರೆ ಗೈಸ್, ಇದು ಕಾಯಿ ಹೊಡಿಯಕ್ಕೆ ಅಂತ ಇಟ್ಟಿರೋದ ದೇವಸ್ಥಾನದಲ್ಲಿ. ಇದು ನೋಡಿದ್ರೆ ನಿಮ್ ತಲೆಯಲ್ಲಿ ಏನಂತ ಓಡುತ್ತೆ ಹೇಳ್ರಿ. ಇದು ನೋಡಿದ್ರೆ ನಿಮ್ಗೆ ಇದು ಏನಂತ ಅನ್ಸ್ಬೋದು ಅನ್ಸುತ್ತೆ. ಇಲ್ಲಿ ಪಕ್ಕದಲ್ಲಿನೇ ರೈಲ್ವೆ ಇದೆ ಆಯ್ತಾ, ಅಲ್ಲಿಂದನೇ ದೇವರು ಭಕ್ತಾದಿಗಳಿಗೆ ಕಾಯಿ ಹೊಡೆ ಕಷ್ಟ ಆಗ್ಬಾರ್ದು ಅಂತ ಅಲ್ಲಿಂದ ಇಲ್ಲಿಗೆ ಇದನ್ನ ಕಟ್ ಮಾಡ್ಬಿಟ್ಟು ಏನಾಗಿದ್ದಾರೆ ತಂದಿಟ್ಟಿದ್ದಾರೆ. ದೇವ್ರು ತಗೊಂಬಂದ್ ಇಟ್ಟಿದ್ದಾರೆ ಇದನ್ನ ಕಾಯಿ ಹೊಡೆಯೋಕೋಸ್ಕರ. ನೋಡಿ ಎಂತ ಮಹಿಮೆ. ಇದನ್ನ ಹೇಳಿದ್ರೆ ನಮ್ಮ ಮಾವ ನೋಡ್ರಿ ಗೈಸ್, ಸೈಡ್ಸಿಗೆ ತಗೊಂಡು ಹೋಗ್ತಾರೆ. ಸೈಡ್ಸಿಗೆ ಚಿಕನ್ ಮಟನ್ ತಿನ್ನ. ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ರಾತ್ರಿ ನೈಟ್ ಶಿಫ್ಟಿಗೆ ಹೋಗಿ ಬಂದು ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಕ್ ಬಯಸ್ತೇನೆ. ಗೈಸ್, ಇದು ಬೋಟಿ ಫ್ರೈ, ಇದು ಕುಷ್ಕ, ಇದು ಬೋಟಿ ಗೊಜ್ಜು, ಇದು ಮಟನ್ ಸಾಂಬಾರು, ಇದು ಚಿಕನ್ ಫ್ರೈ, ಮುದ್ದೆ ಗೈಸ್. ಮುದ್ದೆ ಕಟ್ಟಕ್ಕಂತ ಹೇಳಿ ಮಸಕ್ನಳ್ಳಿಂದ ಕರ್ಸಿದ್ರು ಸಾರ್ ಬಿಡ್ಬೋದು ಜೊತೆಗೆ ಹೆಲ್ಪರ್. ನೀತಾನೆ ನನಗೆ ನೀತಾನೆ ನನ್ನ ನೀತಾನೆ ನನ್ನ ಮೊದಲು ಸಾಕ ಇಂಥ ಡೊವಿಗ ಪಟೇಲ್
ಎದ್ದಳೋ ಎದ್ದಳೋ ಊಟ ಟೈಮ್ ಆಯ್ತು ಬರ್ರು ಹುಡುಗಿಯರ್ ಬಂದ್ರೆ ನೋಡಕ್ ಹೋಗೋಣ ಬರ್ರು ಜಾತ್ರೆಲಿ ಒಳ್ಳೆ ಹುಡುಗಿದ್ದಾರೆ ಅಂತ ಹುಡುಗರಲ್ಲ ಇವರದವ ಅರೆ ಬಂದ್ ಕೊಡಪ್ಪ ಸಾಕಿನ ಅಂತ ಹುಡುಗರಲ್ಲ ನಾವು ಅಯ್ಯೋ ನಾವ್ ಹಂಗೆಲ್ಲ ನೋಡಲ್ಲ. ಯಾರಪ್ಪ ಮೇಘನ ಅಂದ್ರೆ ಅವ್ರ ತಂಗಿ. ಎಲ್ಲಿ ಏನನ್ ಮನ್ಸೇನಾಗಿಲ್ಲ ಏನೇನ್ ಮಾತಾಡ್ತಾವೋ ಗೈಸ್. ನಮ್ಮ ಅಜ್ಜಿ ನೋಡ್ರಿ ಗೈಸ್ 60-90 ಅನ್ಕಂತ. ಅವ ಏನ್ ಮಾಡ್ತಿದ್ಯಾ? ಅದೆಲ್ಲ ತಪ್ಪು. ನೀನ್ ಹಂಗೆಲ್ಲ ಮಾಡಿದ್ರೆ ಇಲ್ಲ ಇನ್ನಿದರ್ ಜೋಡೆತ್ತುಗಳು ನೋಡಿ ಗೈಸ್ ಹೆಂಗ್ ಮಲ್ಗವ್ರೆ. 2 ಜೀವ ಒಂದೇ ಉಸಿರು. ಮಚ್ಚ ಮಚ್ಚ ಲೇ ಎದ್ದಳ ಲೇ ಚಿಂಟು. ನೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚಿಕ್ಕು ಜೀವಕ್ಕಿನ್ನ ದಾಸ್ತಿ ಕಾಣೋ ಕುಚ್ಚಿಕ್ಕು ಏನ್ ಬಾಳ ಕೆಲಸ ಮಾಡ್ತಿದ್ದ ಜೀವದ್ಗಳಿಯ ನಿಂಗೆ ಶಾನೆ ಕ್ವಾಪ ಕಣೋ ಕಾಲ್ ನೋಡ್ರಿ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಗಾಯ್ಸ್ ಇವರು ಪೂಜಾ ಎಮ್ಗೌಡ ಅಂತ ನಮ್ಮ ಶಿಷ್ಯಂದ್ರಿಗೆ ನೀರು ಹಾಕಕ್ ಕೊಟ್ಟವ್ರೆ. ಇಷ್ಟೇ ಗೈಸ್ ಇವ್ರದೆಲ್ಲ ಇಷ್ಟೇ ಸರ್ ಗೈಸ್. 3 ಬಿಟ್ಟರೆ ಊರಿಗೆ ದೊಡ್ಡ ಇವ್ರ ಅಷ್ಟು ನೀರು ಹಾಕಿದ್ದೀನಿ ಮತ್ತೆ ಹೊರ್ಸ್ಕೊಂಡು ಏನೂ ಆಗಿಲ್ಲ ಮಲ್ಕೊಂತವ್ರಲ್ಲ ಗೈಸ್ ಇವರು. ಗೈಸ್ ನಮ್ಮ ರೋಜಾ ಮೇಡಮ್ ಅವರು 12:30 ದಾವಣಗೆರೆಗೆ ಹೋಗಿ 3:30 ಕಾಲೇಜಿಗೆ ಹೋಗಿ 3:30 ಕಾಲೇಜಿಗೆ ಹೋಗಿ 3:30 5:30 ಎಕ್ಸಾಮ್ ಬರೆದು ಮತ್ತೆ ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಬಂದು ಅಂದ್ರೂ ನಮ್ಮ ಜೊತೆಗೆ ಇರ್ಬೇಕು ಅಂತ 8:30 ಬಂದ್ಬಿಟ್ಟು ಊಟ ಮಾಡ್ತಿದ್ದಾಳೆ. ಇಲ್ಲಿ ಬಂದ ಬಸ್ ಫ್ರೀ ಅಲ್ಲ ಅದಕ್ಕಲ್ಲ ಬರ್ತಾ ಇದ್ದಿಲ್ಲ ನಮ್ಮ ಅಪ್ಪ ಕೊಡ್ತಿತ್ತು ಕೊಟ್ಟು ಬರ್ತಿದ್ದು. ಅಲ್ಲಿಡಮ್ಮ. ಗೈಸ್ ಬೆಳಗ್ಗೆ 10:15 ನಾವು ಇಲ್ಲಿಗೆ ಶಾಸ್ತ್ರ ದೇವಸ್ಥಾನಕ್ಕೆ ಬಂದಿದ್ದು. ಇವಾಗ 10:15 ರಾತ್ರಿ 10:15 ಇವಾಗ ಮನೆಗೆ ಹೋಗ್ತಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯ್ತು. ನಾವೇನಕ್ಕೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೇನಕ್ಕೆ ಅಂತ ಅಂದರೆ ನಮ್ಮ ಅಪ್ಪಾಜಿ ಮನೆಯದೆಲ್ಲ ಪೂಜೆ ಎಲ್ಲ ಚೆನ್ನಾಗಾದ್ರೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಬೇಡ್ಕೊಂಡಿದ್ರಂತೆ. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಎಲ್ಲ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಪೂಜೆ ಎಲ್ಲ ಚೆನ್ನಾಗಾಯ್ತು ಗೈಸ್. ಪೂಜೆ ಆಗೋವರೆಗೂ ಮಾತ್ರ ವಿಡಿಯೋ ಮಾಡೋದು. ಊಟ ಮಾಡ್ಬೇಕಾದ್ರೆ ಮಾಡಕ್ಕಾಗ್ಲಿಲ್ಲ ಗೈಸ್. ತುಂಬಾ ಜನ ಬಂದಿದ್ರು, ಅವ್ರಿಗೆಲ್ಲ ಊಟ ಬಡಿಸಿ ಅದು ಇದು ವಿಡಿಯೋ ಕಂಟಿನ್ಯೂ ಮಾಡಕ್ಕಾಗಿರಲಿಲ್ಲ ಗೈಸ್. ಇವಾಗ ಮಾಡ್ತಿದ್ವಿ. ಇವಾಗೆಲ್ಲ ಸಾಮಾನೆಲ್ಲ ಸಾಮಾನು ಕೆಲಸ ಅಡಿಗೆ ಸಾಮಾನೆಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಎಲ್ಲ ಇದು ಮಾಡ್ಬಿಟ್ಟು ಇವಾಗ ಮನೆಗೆ ಹೋಗ್ತಿದೀವಿ. ಬರ್ರಿ ಮಮ್ಮ ಹೋಗು. ಇವಾಗ ನೀನು ಬರೋದಾ? ಇವಾಗ ನಾವೆಲ್ಲ ಮನೆಗೆ ಅಂದ್ರೆ ಫ್ಯಾಮಿಲಿ ಎಲ್ಲ ಇದಾರೆ. ಇದು ಎಲ್ಲ ಚೈಲ್ಡ್ ಗ್ರೂಪ್. ಇದು
ಇಲ್ಲ ಸರ್, ಇಲ್ಲ ಗೈಸ್, ಇದು ದೊಡ್ಡ ಟೀಮ್ ಇದು. ಎಲ್ಲ ಮುದುಕರು ಇರಲ್ಲ, ಅದ್ರಲ್ಲಿ ನಾನು ಒಬ್ಬಳೆ ಯಂಗ್ ಗರ್ಲ್ ಇರೋದು. ಈ ವಿಡಿಯೋನ ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ. ಬಟ್ ಇವಾಗ ಮನೆಗೆ ಹೋಗ್ತಿದ್ದೀವೆಲ್ಲ, ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗ್ಲಿ 10:30. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಯಾರು ಸರ್ಪ್ರೈಸ್ ಆಗಬೇಡಿ, ಯಾರು ಸರ್ಪ್ರೈಸ್ ಆಗಬೇಡಿ. ನನ್ನ ತಂಗಿಗೆ ರಾತ್ರಿ 10:30 ಕಾಲೇಜ್ ನೋಡ್ರಿ ಗೈಸ್. ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ಸ್ ನನ್ನ ತಂಗಿ. ನಮ್ಮ ಮಮ್ಮಿ ಮಕ್ಕಳು ಏನು ಅಡ್ಕೆಲೆ ಚೆನ್ನಿ ಅಂತ ಇವ್ರ ಹೆಸರು ಬಂದ್ಬಿಟ್ಟು. ಗೈಸ್ ಇವಾಗ ಕಾರ್ ಹತ್ಕೊಂಡು ಮನೆಗೆ ಹೋಗೋದು. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲಡ್ ಕಾಕಡೋಲ್ ನೋಡ್ರಿ ಗೈಸ್. ಅದೇ ಬಾಗ್ಲಿ ಹಾಕಿದಾರಲ್ಲ, ಏನು ಮತ್ತೆ ನಾನು ಇಟ್ಕೊಂಡ್ರಿ. ಬರ್ತದೆ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 11:45 ಆಗಿದೆ. ನಾವು ಹೋಗಿದ್ದ ದೇವಸ್ಥಾನ ಬಂದ್ಬಿಟ್ಟು ಸಾಸ್ಲು ಪುಟ್ಟಪ್ಪ ಚೌಡಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವಿವಾಗ ಹೊಸ್ದಾಗಿ ಮನೆ ಕಟ್ಸಿದ್ವಲ್ವ, ಆ ಮನೆ ಪ್ರವೇಶ ಯಾವುದೇ ರೀತಿಯಾದ ತೊಂದರೆ ಏನೂ ಆಗಲೇ ಇರೋಕ್ಕೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಬೇಡ್ಕೊಂಡು ಬಂದಿದ್ರಂತೆ. ಸೊ ಹಂಗಾಗಿ ಯಾವುದೇ ತೊಂದರೆ ಏನೂ ಆಗಲಿಲ್ಲ ಅಂತ ಗೃಹ ಪ್ರವೇಶ ಚೆನ್ನಾಗಾಗಲ್ವ. ಸೊ ಹಾಗಾಗಿ ಏನಂತ ಅಂದ್ಕೊಂಡಿದ್ದೆ ಅಂದರೆ, ಯಾವಾಗಲೂ ನಮ್ಮ ಮನೇಲಿ ಚಿಕ್ಕದಾಗಿ ಮಾಡೋಣ, ಸ್ವಲ್ಪ ಜನ ಕರ್ಬಿಟ್ಟು ಮಾಡೋಣ, ನಾವೇ ಅಂದರೆ ಮೀನ್ಸ್ ಇವಾಗ ಮೊನ್ನೆ ತಾನೇ ಗೃಹ ಪ್ರವೇಶ ಆಗಿತ್ತಲ್ವ. ಸೊ ಹಾಗಾಗಿ ಸಿಂಪಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಸಿಂಪಲಾಗಿ ಮಾಡೋಣ ಅಂತ ಯಾವಾಗ ಹೇಳ್ತಾರೋ ಅವಾಗೇ ಜಾಸ್ತಿ ಜೋರಾಗಿ ಆಗೋದು. ಬಿಕಾಸ್ ಏನಿಲ್ಲ ಅಂತಂದರೆ ಸುಮ್ಮನೆ ಹಂಗೆ ಕೋಳಿ ಸಿಂಪಲಾಗಿ ಅಂದರೆ ಅದೇ ಕೋಳಿ ಕೂಯಿಸ್ಬಿಟ್ಟು ಅಡುಗೆ ಮಾಡಿಸ್ಬಿಟ್ಟು ಊಟ ಮಾಡ್ಕೊಂಡು ಬರೋದಂತ ಇದ್ದಿದ್ದು ಆಯಿತು ಫಸ್ಟ್ ಅಂದ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಕುರಿ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಜನಕ್ಕೆ ಹೋಗ್ಬಿಟ್ಟು ಅದು ಜಾಸ್ತಿ ಜನನೇ ಆಯಿತು. ಏನಿಲ್ಲ ಅಂತ ಅಂದ್ರೂ ಒಂದು 50 ಆಯಿತು ಗೈಸ್. ಅಲ್ಲಿ ಬರೀ ಜಾಸ್ತಿ ಏನು ಊಟ ಮಾಡೋದು, ಅದು ಎಷ್ಟು ಜನ ಬಂದರು ಏನು ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕೆಲಸ ಇದ್ದೇ ಇರುತ್ತಲ್ವ ಗೈಸ್. ಇವಾಗ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ಅಂತಂದರೆ ನಾವು ಮಾಡಲೇಬೇಕಲ್ಲ. ಸೊ ಹಂಗಾಗಿ ಜಾಸ್ತಿ ರಿಲೇಟಿವ್ಸ್ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಖತ್ ನಿದ್ದೆ ಬರ್ತಿದ್ದೆ, ಸುಸ್ತಾಗಿಬಿಟ್ಟಿದ್ದೆ ಆಗಲೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಅಷ್ಟೇ.